ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸಂಭೋಗದ ನಂತರ ಚಿತ್ರಹಿಂಸೆ ಕೊಟ್ಟು ತಮ್ಮನ್ನು ತಾವೇ ತಿನ್ನುವ ಜೀವಿ ಯಾವುದು? ಆಪ್ಷನ್ಸ್: ಎ ಕೋಲ, ಬಿ ಸಮುದ್ರದ ಆಮೆ, ಸಿ ಜಲ್ಲಿ ಮೀನು, ಡಿ ಆಕ್ಟೋಪಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್. ತಾಯಿಯ ಆಕ್ಟೋಪಸ್ಗಳು ತಮ್ಮ ಮೊಟ್ಟೆಗಳನ್ನು ಇಡುವ ಸಮಯದಲ್ಲಿ ಸಂಭವಿಸುವ ಕೆಲವು ರಾಸಾಯನಿಕ ಬದಲಾವಣೆಗಳಿಂದ ತಮ್ಮನ್ನು ತಾವು ನೋವನ್ನು ಉಂಟುಮಾಡುತ್ತವೆ ಮತ್ತು ತಮ್ಮನ್ನು ತಾವೇ ತಿನ್ನುತ್ತವೆ. ದೇಹದಲ್ಲಿ ಈ ರಾಸಾಯನಿಕ ಬದಲಾವಣೆಗಳು ಆಕ್ಟೋಪಸ್ಗಳು ತಮ್ಮನ್ನು ತಾವು ನೋವನ್ನು ಉಂಟುಮಾಡಲು ಪ್ರೇರೇಪಿಸಲು ಒಟ್ಟಿಗೆ ಸೇರುತ್ತವೆ. ಆಕ್ಟೋಪಸ್ನ ದೇಹದಲ್ಲಿ ಇಂತಹ ತೀವ್ರವಾದ ಬದಲಾವಣೆಯು ಆಕ್ಟೋಪಸ್ಗಳು ತಮ್ಮ ಮರಿಗಳನ್ನು ರಕ್ಷಿಸಲು ಈ ಪ್ರಕ್ರಿಯೆಯು ಒಂದು ಮಾರ್ಗವಾಗಿದೆ. ಎರಡನೇ ಪ್ರಶ್ನೆ, ಸ್ನಾನದ ನೀರಿಗೆ ಯಾವುದನ್ನು ಹಾಕಿ ಸ್ನಾನ ಮಾಡುವುದರಿಂದ ದಿನವಿಡೀ ಫ್ರೆಶ್ ಆಗಿ ಇರುವುದಲ್ಲದೆ ನಮ್ಮ ಸೌಂದರ್ಯವು ಹೆಚ್ಚುತ್ತದೆ? ಆಪ್ಷನ್ಸ್: ಎ ರೋಸ್ ವಾಟರ್, ಬಿ ಎಸೆನ್ಷಿಯಲ್ ಎಣ್ಣೆ, ಸಿ ಕರ್ಪೂರ, ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ಪೂರ. ಸ್ನಾನ ಮಾಡಿದ 1 ಗಂಟೆಗೆಲ್ಲ ಆ ಫ್ರೆಶ್ನೆಸ್ ಕಡಿಮೆಯಾಗುತ್ತದೆ. ಬೆವರಿನ ವಾಸನೆ ಬರೋಕೆ ಶುರುವಾಗುತ್ತದೆ. ಆ ವಾಸನೆ ಕಂಟ್ರೋಲ್ ಮಾಡುವುದಕ್ಕೆ ಪರ್ಫ್ಯೂಮ್, ಡಿಯೋಡ್ರೆಂಟ್ ಹಾಕಿಕೊಳ್ಳುತ್ತೇವೆ. ಅವು ಕೂಡ 1 ಗಂಟೆ ಮಾತ್ರ ಫ್ರೆಶ್ ಆಗಿ ಇಡಬಲ್ಲವು. ಆದರೆ ನಾವು ಸ್ನಾನ ಮಾಡುವ ನೀರಿಗೆ ಪುಟ್ಟ ಕರ್ಪೂರದ ಪೀಸನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ದಿನವಿಡೀ ಫ್ರೆಶ್ ಆಗಿ ಇರುವುದಲ್ಲದೆ ನಮ್ಮ ಸೌಂದರ್ಯವು ಹೆಚ್ಚಾಗುತ್ತದೆ. ಕರ್ಪೂರದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿಬಯೋಟಿಕ್ ಅಂಶಗಳಿದ್ದು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ತುರಿಕೆ, ದದ್ದು, ಮೊಡವೆ ಹೋಗುತ್ತದೆ. ಚರ್ಮ ಬೆಳ್ಳಗಾಗುತ್ತದೆ. ನೈಸರ್ಗಿಕ ಸೌಂದರ್ಯವರ್ಧಕವಾಗಿ ಕರ್ಪೂರವು ಕೆಲಸ ಮಾಡುತ್ತದೆ. ಮೂರನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಕೇಸರಿ, ಬಿ ಸಿಟ್ರಸ್ ಹಣ್ಣುಗಳು, ಸಿ ಪೇರಳೆ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪೇರಳೆ. ಪೇರಳೆ ಹಣ್ಣುಗಳು ಫೈಬರ್ನಲ್ಲಿ ಸಮೃದ್ಧವಾಗಿರುವ ಕಾರಣ ಗರ್ಭಾವಸ್ಥೆಯಲ್ಲಿ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇವು ಮಲಬದ್ಧತೆಗೆ ಸಹಾಯ ಮಾಡುವುದರ ಜೊತೆಗೆ ಪೇರಳೆಯಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ಭ್ರೂಣದ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಹಳ್ಳಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಉತ್ತರ ಪ್ರದೇಶ್, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಗಾಜಿಪುರ ಜಿಲ್ಲೆಯ ಗಂಗಾ ನದಿಯ ದಕ್ಷಿಣ ದಂಡೆಯ ಮೇಲಿರುವ ಗಮ್ಹರ್ ಎಂಬ ಸೇನಾ ಗ್ರಾಮವು ಜನಸಂಖ್ಯಾ ದೃಷ್ಟಿಯಿಂದಲೂ ಏಷ್ಯಾದ ಅತಿ ದೊಡ್ಡ ಗ್ರಾಮ ಅಥವಾ ಹಳ್ಳಿ ಎಂದು ಪರಿಗಣಿಸಲಾಗಿದೆ. ಇಲ್ಲಿನ ಬಹುತೇಕ ಹುಡುಗರು ಸೇನೆಯಲ್ಲಿರುವುದು ಮಾತ್ರ ಗ್ರಾಮದ ಏಳಿಗೆಗೆ ಕಾರಣ ಎನ್ನುತ್ತಾರೆ ಸ್ಥಳೀಯರು. ಪ್ರತಿ ಮನೆಯಲ್ಲೂ ಕನಿಷ್ಠ 2 ಸೈನಿಕರಿದ್ದಾರೆ. ಇದು ಹಳ್ಳಿಗರ ಜೀವನದಲ್ಲಿ ಸಮೃದ್ಧಿ ಮತ್ತು ಗೌರವವನ್ನು ತರುತ್ತದೆ. ಆದರೆ ಪ್ರತಿ ಮನೆಯಲ್ಲೂ ಸರಾಸರಿ ಒಬ್ಬ ಸೈನಿಕನಿರುವುದು ಗ್ರಾಮದ ಹೆಮ್ಮೆಯನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಶುಗರ್ ಸಮಸ್ಯೆ ಇರುವವರು ಹಾಲಿನ ಬದಲು ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಎಳನೀರು, ಬಿ ಬಾರ್ಲಿ, ಸಿ ಬಾದಾಮಿ ಹಾಲು, ಡಿ ಓಟ್ಸ್ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕಾರ್ಬೋಹೈಡ್ರೇಟ್, ಕಡಿಮೆ ಸಕ್ಕರೆ ಅಂಶ ಹಾಗೂ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಬಾದಾಮಿ ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆಯನ್ನು ಸ್ಪೈಕ್ಗಳನ್ನು ಉಂಟುಮಾಡುವ ಸಾಧ್ಯತೆ ಕಡಿಮೆಯಾಗಿರುತ್ತದೆ. ಹಾಗಾಗಿ ಸಕ್ಕರೆ ಹಾಕದೆ ಬಾದಾಮಿ ಹಾಲನ್ನು ಕುಡಿಯುವುದು ಉತ್ತಮ. ಮತ್ತು ಓಟ್ಸ್ ಹಾಲು ಅಧಿಕ ಕಾರ್ಬೋಹೈಡ್ರೇಟ್ಗಳು, ನಿರ್ದಿಷ್ಟವಾಗಿ ಬೀಟಾ ಗ್ಲೂಕನ್ಗಳು, ಇದು ಕರಗುವ ಫೈಬರ್ನ ಒಂದು ವಿಧವಾಗಿದ್ದು ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವುದರಿಂದ ಓಟ್ಸ್ ಹಾಲು ಕೂಡ ಮಧುಮೇಹ ರೋಗಿಗಳಿಗೆ ಹೆಚ್ಚು ಸಹಾಯಕಾರಿಯಾಗಿದೆ. ಆರನೇ ಪ್ರಶ್ನೆ, ವಿಶ್ವದ 2ನೇ ಅತ್ಯಂತ ಪೌಷ್ಟಿಕ ಹಣ್ಣು ಎಂದು ಯಾವುದನ್ನು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಡ್ರ್ಯಾಗನ್ ಫ್ರೂಟ್, ಬಿ ಬೆಣ್ಣೆಹಣ್ಣು, ಸಿ ಸೇಬು, ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪೇರಳೆ. ಸೇಬಿನ ನಂತರ ಪೇರಳೆಯು ವಿಶ್ವದ 2ನೇ ಅತ್ಯಂತ ಪೌಷ್ಟಿಕ ಹಣ್ಣು ಎಂದು ಹೇಳಲಾಗುತ್ತದೆ. ಪೇರಳೆಯು ವಿಟಮಿನ್ಗಳು, ಡಯಟರಿ ಫೈಬರ್, ಅಮೈನೋ ಆಮ್ಲಗಳು ಮುಂತಾದ ಅನೇಕ ಪೋಷಕಾಂಶಗಳ ಸಮೃದ್ಧ ಮೂಲವಾಗಿದೆ.
ಇದು ವಿವಿಧ ಸಂಸ್ಕೃತಿಗಳಲ್ಲಿ ವಿವಿಧ ಹೆಸರುಗಳನ್ನು ಹೊಂದಿದೆ. ಹಿಂದಿಯಲ್ಲಿ ಇದನ್ನು ನಾಶಪತಿ ಎಂದು ಕರೆಯಲಾಗುತ್ತದೆ ಮತ್ತು ಸಂಸ್ಕೃತದಲ್ಲಿ ಇದನ್ನು ಅಮೃತಫಲೆ ಎಂದು ಕರೆಯಲಾಗುತ್ತದೆ. ಇದನ್ನು ಪ್ರಪಂಚದಾದ್ಯಂತ ಬೆಳೆಯಲಾಗುತ್ತದೆ ಮತ್ತು ಸೇವಿಸಲಾಗುತ್ತದೆ. ಈ ಕಾರಣದಿಂದಾಗಿ ಪೇರಳೆ ಹಣ್ಣನ್ನು ವಿಶ್ವದ 2ನೇ ಅತ್ಯಂತ ಪೌಷ್ಟಿಕ ಹಣ್ಣು ಎಂದು ಕೂಡ ಹೇಳಲಾಗುತ್ತದೆ. 7ನೇ ಪ್ರಶ್ನೆ, ಕೊಳ್ಳೇಗಾಲ ತಾಲೂಕಿಗೆ ಕೊಳ್ಳೇಗಾಲ ಎಂಬ ಹೆಸರು ಬರಲು ಕಾರಣವಾದ ಋಷಿಗಳು ಯಾರು? ಆಪ್ಷನ್ಸ್ ಎ ಕೌಹಾಳ, ಬಿ ಗಾಳವ, ಸಿ ಸಿದ್ದಪ್ಪಾಜಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸ್ವತಂತ್ರದ ಪೂರ್ವದಲ್ಲಿ ಹಾಗೂ ಸ್ವತಂತ್ರ ಬಂದ ನಂತರವೂ 1956ರವರೆಗೆ ಮದರಾಸ್ ಪ್ರೆಸಿಡೆನ್ಸಿಯ ಆಡಳಿತದಲ್ಲಿತ್ತು. ಆ ನಂತರ ಈ ಭಾಗದ ಹಲವು ಭಾಷಾವಾರು ಪ್ರಾಂತ್ಯದ ಆಧಾರದ ಮೇರೆಗೆ ತಮಿಳುನಾಡು ರಾಜ್ಯದಿಂದ ಕರ್ನಾಟಕಕ್ಕೆ ಸೇರಿಸಲಾಯಿತು. ಕೊಳ್ಳೇಗಾಲಕ್ಕೆ ಈ ಹೆಸರು ಬರಲು ಕೌಹಾಳ ಮತ್ತು ಗಾಳವ ಎಂಬ ಹೆಸರಿನ ಇಬ್ಬರು ಋಷಿಗಳು ಕಾರಣವಾಗಿದ್ದಾರೆ. ಇವರಿಬ್ಬರು ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಿದರು ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಎಳನೀರನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಮೈಗ್ರೇನ್, ಬಿ ರಕ್ತದೊತ್ತಡ, ಸಿ ಮಧುಮೇಹ, ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕೆಲವು ಜನರಿಗೆ ಎಳನೀರು ಆರೋಗ್ಯಕ್ಕೆ ಒಳ್ಳೆಯದಕ್ಕಿಂತ ಹೆಚ್ಚಿನ ಹಾನಿಯನ್ನು ಉಂಟು ಮಾಡಬಹುದು. ಅವುಗಳಲ್ಲಿ ಮೂತ್ರಪಿಂಡದ ಸಮಸ್ಯೆ ಇರುವವರು. ಎಳನೀರು ಪೊಟ್ಯಾಷಿಯಂನಲ್ಲಿ ಸಮೃದ್ಧವಾಗಿದೆ. ಆದರೆ ಇದರ ಸೇವನೆಯು ಮೂತ್ರಪಿಂಡದ ಸಮಸ್ಯೆಗಳಿರುವ ಜನರು ಅಥವಾ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚು ಪೊಟ್ಯಾಷಿಯಂ ಹೈಪರ್ಕೆಲೇಮಿಯಾದಂತಹ ಸ್ಥಿತಿಯನ್ನು ಉಂಟು ಮಾಡಬಹುದು. ಇದು ಅನಿಯಮಿತ ಹೃದಯ ಬಡಿತ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಮೂತ್ರಪಿಂಡದ ಸಮಸ್ಯೆ ಇರುವವರಲ್ಲಿ ಉಂಟು ಮಾಡುತ್ತದೆ. ಎಳನೀರು ನೈಸರ್ಗಿಕ ಸಕ್ಕರೆಗಳನ್ನು ಹೊಂದಿರುತ್ತದೆ. ಇದು ಮಧುಮೇಹ ಅಥವಾ ರಕ್ತದಲ್ಲಿನ ಸಕ್ಕರೆ ನಿರ್ವಹಣೆ ಸಮಸ್ಯೆಗಳಿರುವ ಜನರಿಗೆ ಅಪಾಯಕಾರಿಯಾಗಿದೆ. ಅವು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟಗಳ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುವುದರಿಂದ ಮಧುಮೇಹದ ಸಮಸ್ಯೆ ಇರುವವರು ಸಹ ಎಳನೀರನ್ನು ಸೇವಿಸದೇ ಇರುವುದು ಉತ್ತಮ. 9ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ಸುಂದರ ಮಹಿಳೆಯರ ರಾಜ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಪಶ್ಚಿಮ ಬಂಗಾಳ, ಬಿ ಕೇರಳ, ಸಿ ಜಮ್ಮು ಕಾಶ್ಮೀರ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಕಾಶ್ಮೀರ. ಬಿಳಿ ಮೈಬಣ್ಣ, ತೆಳ್ಳಗಿನ ದೇಹ ರಚನೆ, ಉದ್ದ ಕೂದಲು, ಕಮಲದಂತಹ ಕಣ್ಣುಗಳು, ಗುಲಾಬಿ ದಳಗಳಂತಹ ತುಟಿಗಳು ಮತ್ತು ಕೆಂಪು ಕೆನೆಗಳನ್ನು ಹೊಂದಿರುವ ಮಹಿಳೆಯರನ್ನು ಅತ್ಯಂತ ಸುಂದರವೆಂದು ಪರಿಗಣಿಸಲಾಗುತ್ತದೆ. ತಮ್ಮ ಆಕರ್ಷಕ ನೋಟದಿಂದಾಗಿ ದೇಶದ ಅತ್ಯಂತ ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಜಮ್ಮು ಕಾಶ್ಮೀರವು ಅಗ್ರಸ್ಥಾನದಲ್ಲಿದೆ. ಇಲ್ಲಿನ ಮಹಿಳೆಯರ ಸೌಂದರ್ಯಕ್ಕೆ ಕಾಶ್ಮೀರದ ಪರಿಸರ ಹಾಗೂ ಗುಡ್ಡಗಾಡು ಪ್ರದೇಶಗಳ ಜೀವನವೇ ಕಾರಣ ಎನ್ನುತ್ತಾರೆ. ಅದಕ್ಕಾಗಿಯೇ ಕಾಶ್ಮೀರವನ್ನು ಸುಂದರ ಮಹಿಳೆಯರ ರಾಜ್ಯ ಎಂದು ಕರೆಯಲಾಗುತ್ತದೆ. 10ನೇ ಪ್ರಶ್ನೆ, ಸಿಂಹವು ಯಾವ ರಾಜ್ಯದ ಹೆಮ್ಮೆಯ ಸಂಕೇತವೆಂದು ಪರಿಗಣಿಸಲಾಗಿದೆ? ಆಪ್ಷನ್ಸ್ ಎ ಪಂಜಾಬ್, ಬಿ ಗುಜರಾತ್, ಸಿ ಹಿಮಾಚಲ್ ಪ್ರದೇಶ್, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ರಾಜ್ಯ ಅರಣ್ಯ ಇಲಾಖೆಯ ಅಂದಾಜಿನ ಪ್ರಕಾರ ಗುಜರಾತ್ನ ಗಿರ್ ಅರಣ್ಯ ಏಷ್ಯಾಟಿಕ್ ಸಿಂಹದ ಏಕೈಕ ನೈಸರ್ಗಿಕ ಆವಾಸ ಸ್ಥಾನ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.